ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಕೆ ವ್ಲಾಗ್ಸ್. ಇವತ್ತು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಯಾಕೆ ಅಂದರೆ ನಮ್ಮ ಚಿನ್ನು ಮತ್ತು ಅರ್ಜುನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ. ಸುಮ್ಮನೆ ಚೆಕಪ್ ಮಾಡಿಸ್ಬೇಕಾಗಿತ್ತು ಮತ್ತು ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗ್ ನೋಡಿ ದಯವಿಟ್ಟು ಫೋಟೋ ವ್ಲಾಗು ಮಾಡಿದ್ದೀನಿ, ಡೈಲಿ ವ್ಲಾಗು ಎರಡೂ ಮಾಡಿದ್ದೀನಿ. ಎಲ್ಲ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಗೈಸ್. ಇವಾಗ ತಾನೇ ಮನೆಗೆ ಬಂದೆ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ನಾನೇ ಇವತ್ತು. ಎಗ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ತಿನ್ಬಿಟ್ಟು ಸಿಗ್ತೀನಿ. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಎಗ್ ಫ್ರೈಡ್ ರೈಸ್ ಮತ್ತು ಎಗ್ ಟೋಸ್ಟು. ಇವತ್ತು ಫುಲ್ಲು ಎಗ್ ಡೇ ಇವತ್ತು ನಮ್ಮ ಮನೆಯಲ್ಲಿ. ತಿನ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಇವಾಗ ಮಧ್ಯಾಹ್ನ ಆಯಿತು. ನಮ್ಮ ಅರ್ಜುನ್ ಚಿನ್ನಗೆ ಇಬ್ಬರಿಗೂ ಗ್ರೂಮಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ಫುಲ್ಲು ಎಕ್ಸ್ಟ್ರಾ ಕೂದಲು ಎಲ್ಲ ಬಂದ್ಬಿಟ್ಟೈತೆ. ಒಂದು ಏರ್ ಕಟ್ ಮಾಡ್ತಾ ಇರ್ತೀನಿ ಮಂತ್ಲಿ ಒನ್ಸು ಇಬ್ಬರಿಗೂ. ನೋಡಿರಿ, ಇಬ್ಬರು ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಆಗೋಲ್ಲ. ಅವ್ಳಿಗೆ ಮಾಡ್ತಾಯಿದ್ರೆ ಇವಳು ಬಂದು ಸೆಂಟ್ರಲ್ಲಿ ನುಗ್ತಾನೆ, ಇಲ್ಲ ಇವಳು ಮಾಡ್ತಾಯಿದ್ದೆ ಅವ್ನು ಬಂದು ಸೆಂಟ್ರಲ್ಲಿ ನುಗ್ತಾನೆ. ಇದು ಅವಾಗಿಂದ ಬಲ್ಲೆ ಟಾರ್ಚರ್ ಕೊಟ್ಬಿಟ್ಟವ್ರು ನನಗಂದು. ಗೈಸ್, ಇವಾಗ ಮನೋಜ್ ಅವ್ರ ಮನೆ ಹತ್ರ ಇದ್ದೀನಿ. ನಾನು ಬಂದು ಒಂದು 15 ನಿಮಿಷ ಆಯಿತು. ಇನ್ನು ಬಂದಿಲ್ಲ ಅವನು. ಎಲ್ಲ ಆಚೆ ಹೋಗೋಣ ಅಂತ ಬಂದೆ. ಕಾಯ್ತಾನೆ ಇದ್ದೀನಿ. ಯಾವಾಗೂ ಲೇಟೇ ಅವನು. ಗೈಸ್, ನಾನು ಮನೋಜ್ ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀರಿ. ಆಲ್ಮೋಸ್ಟ್ 11 o'clock ರಾತ್ರಿ. ಇರೋನಿ ಚಾಯ್ ಮೊನ್ನೆ ಒಂದ್ಸಲಿ ಬಂದಾಗ ತೋರಿಸಿದ್ದೆ. ಇದೆ ಬಿಸಿ ಕುಡಿಯೋಕ್ಕಾಗ್ತದೆ, ನಾಲ್ಗೆ ಕೊಟ್ಟು ಹೋಗ್ಬಿಡು. ಇವಾಗ ತಾನೇ ಟೀ ಕುಡ್ಕೊಂಡು ನಾನು ಮನೋಜು ಸುಮ್ಮನೆ ಹಂಗೆ ರೈಡ್ ಹೋಗ್ತಾ ಇದ್ದೀರಿ. ಬೆಂಗಳೂರು ಹೊಸಕೋಟೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀರಿ. ಅದೇನೋ ವ್ಲಾಗೇ ಮಾಡೋಕ್ಕಾಗಿಲ್ಲ ಜಾಸ್ತಿ. ಟೀ ಕುಡ್ಕೊಂಡು ಒಂದು ರೈಡ್ ಬರೋಣ ಅಂತ ಬಂದರೆ, ಮಾಮೂಲಿ ದಿನ ಬರ್ತೀರಿ ಈ ಥರ ನೈಟು. ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಇವತ್ತೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಐತೆ ಮತ್ತು ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಇವತ್ತು ನಮ್ಮ ಫ್ರೆಂಡು ತೇಜಸ್ ಅಂತ ಅವನು ಹೊಸ್ದಾಗೆ ಟೆಕ್ ಚಾನಲ್ ಒಂದು ಮಾಡವನೆ. ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಅವ್ನ ಪೇಜ್ ಶೇರ್ ಮಾಡಿ. ಯೂಟ್ಯೂಬಲ್ಲೂ ಅಷ್ಟೇ ಅವ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವನಿಗೂ ಅದಕ್ಕಿಂತ ಜಾಸ್ತಿನೇ ಸಪೋರ್ಟ್ ಮಾಡಿ. ದಯವಿಟ್ಟು ಅವನ್ನ ಸಪೋರ್ಟ್ ಮಾಡಿ. ಇದೇ ಥರ ನನ್ನ ಥರನ ಅವನು ಟೆಕ್ ಕಂಟೆಂಟ್ ಮಾಡ್ತಾನೆ. ಫಸ್ಟು ಯೂಟ್ಯೂಬ್ ಮಾಡಬೇಕು ಅಂತ ನಾನು ಅವನೇ ಅಂದ್ಕೊಂಡಿದ್ದು. ಆದರೆ ಆಮೇಲೆ ನಾನು ಪ್ರಾಡಕ್ಟ್ಸ್ ಕೊಡೋದು ನಾನು ಒಂದೆರಡು ಪ್ರಾಡಕ್ಟ್ ಕೊಟ್ಟಿದ್ದೆ. ಅದನ್ನು ಅವನು ರಿವ್ಯೂ ಮಾಡಿ ಅನ್ಬಾಕ್ಸ್ ಮಾಡಿ ಚಾನಲ್ ಮಾಡಿದ್ರಿ. ನಾನು ಅವನಿಬ್ಬರು ಸೇರಿ ಅದರಲ್ಲಿ ಹಾಕಿದ್ದೆ. ಅದು ಜಾಸ್ತಿ ಹಳೆ ಚಾನಲ್ ಆಗೋಯಿತು. ಆ ಚಾನಲ್ ಇವಾಗ ಇಲ್ಲ ಅಂದ್ಕೊಳ್ತೀನಿ. ಇರ್ಬೋದು, ಆದರೆ ನಮ್ಗೆ ಅದರದ್ದು ಜಿಮೇಲು ಪಾಸ್ವರ್ಡ್ ಅದೇನು ಗೊತ್ತಿಲ್ಲ, ಜ್ಞಾಪಕ ಇಲ್ಲ. ಸಿಕ್ಕಿದ್ರೆ ಎಲ್ಲನ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಆದರೆ ಅದರಲ್ಲಿ ಏನೂ ಹಾಕಲ್ಲ. ದಯವಿಟ್ಟು ಅವನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಅವನು ಇಂಗ್ಲೀಷಲ್ಲಿ ಕಂಟೆಂಟ್ ಮಾಡ್ತಾನೆ, ಕನ್ನಡದಲ್ಲೆಲ್ಲ. ಅವನು ಹೈದ್ರಾಬಾದವನು, ತೆಲುಗು ಅವನು ಇಂಗ್ಲೀಷಲ್ಲಿ ಮಾಡ್ತಾನೆ ಕಂಟೆಂಟು. ದಯವಿಟ್ಟು ಅವನಿಗೂ ಸಪೋರ್ಟ್ ಮಾಡಿ. ಟೆಕ್ ಇನ್ಫಾರ್ಮೇಷನ್ ಅವನ ಹತ್ರ ಚೆನ್ನಾಗಿ ನಿಮ್ಗೆ ಸಿಗುತ್ತೆ. ಏನೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಬಂದ್ರೇನೋ ಕೊಡ್ತಾನೆ. ಟೆಕ್ ನ್ಯೂಸ್ ಆಗಿರ್ಬೋದು, ಟೆಕ್ ಫೀಡ್ಸ್ ಏನಿದ್ರೇನೋ ಅಪ್ಲೋಡ್ ಮಾಡ್ತಾನೆ. ಅವನು ಇವಾಗೇ ಸ್ಟಾರ್ಟ್ ಮಾಡಿರೋದು. ಇನ್ನು ಒಂದು ವೀಡಿಯೋ ಏನೋ ಹಾಕಿದ್ದಾನೆ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ 1-2 ವೀಡಿಯೋ ಹಾಕಿದ್ದಾನೆ. ದಯವಿಟ್ಟು ಅವನು ಸಪೋರ್ಟ್ ಮಾಡಿ ಇದೇ ಥರ. ಮತ್ತು ನಾನು ಫಸ್ಟೇ ಒಂದು 3 ವೀಡಿಯೋ ಹಿಂದೆ 3 ವ್ಲಾಗ್ ಹಿಂದೆ ಏನೋ ಹೇಳಿದ್ದೆ. ನಾನು ಅನ್ಬಾಕ್ಸಿಂಗ್ ಎಲ್ಲ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ ಅಂತೆಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಮಾಡಿದೆ ಅದನ್ನು ನಾನು. ಯಾಕೆ ಅಂದರೆ ಸ್ವಲ್ಪ ಪ್ರೊಫೆಷ್ನಲಾಗಿ, ಸ್ವಲ್ಪ ನೀಟಾಗೆ. ಈ ವ್ಲಾಗಲ್ಲಿ ಒಂದೊಂದು ವಾಯ್ಸ್ ಕಮ್ಮಿ ಬರ್ತೈತೆ. ಮತ್ತು ಮೋಟೋ ವ್ಲಾಗಲ್ಲೂ ಅಷ್ಟೇ ವಿಂಡ್ ಬ್ಲಾಸ್ಟ್ ಜಾಸ್ತಿ ಐತೆ.
ಅದಕ್ಕೋಸ್ಕರ ಇದೆಲ್ಲ ಅನ್ಪ್ಲ್ಯಾನ್ಡಾಗಿ ಮಾಡಿರೋದು. ನಾನು ಏನೋ ಪ್ಲ್ಯಾನ್ ಮಾಡಿ ನಾ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡ್ತಾಯಿಲ್ಲ. ನನ್ನ ಹತ್ರ ಏನಾಯಿತೋ ಅದರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಮೊಬೈಲ್ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತೀನಿ ಬ್ಲಾಗು. ನಾನು ಮೋಟೋ ಬ್ಲಾಗ್ ಎಲ್ಲ Insta360 VS Pro ಅಲ್ಲಿ ಅದರಲ್ಲಿ ರೆಕಾರ್ಡ್ ಮಾಡ್ತೀನಿ. ಎಲ್ಲ ಒಂದು ಅನ್ಪ್ಲ್ಯಾನ್ಡಾಗಿ ಮಾಡಿರೋದು. ನಾನೇನೋ ಸುಮ್ಮನೆ ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಕ್ಯಾಮ್ರಾ ತೊಗೊಂಡಿದ್ದು, ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾವುದೂ ಅಂದ್ಕೊಂಡೇನು ಮಾಡಿಲ್ಲ, ಎಲ್ಲ ಹೆಂಗೆ ಇಡ್ತೈತೋ ಹಂಗೆ. ಮೈಕು ಅಷ್ಟೇ, ನಾನೇನು ಫುಲ್ ಕಾಸ್ಟ್ಲಿ 4-5 ಸಾವಿರ ರೂಪಾಯಿ ಇಲ್ಲ 10 ಸಾವಿರ ರೂಪಾಯಿ 30 ಸಾವಿರ ರೂಪಾಯಿ ಮೈಕ್ ಯೂಸ್ ಮಾಡಲ್ಲ. ಯಾವುದೋ 500 ರೂಪಾಯಿ ಮೈಕ್ ಯೂಸ್ ಮಾಡ್ತೀನಿ. ಮೊಬೈಲಲ್ಲಿ ರೆಕಾರ್ಡ್ ಬೇಕಾದರೆ ಮೊಬೈಲ್ ಸ್ಟಾಕ್ ಮೈಕಲ್ಲೇ ರೆಕಾರ್ಡ್ ಮಾಡೋದು. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ಮುಂದೆ ಒಳ್ಳೆ ಕ್ವಾಲಿಟಿ ವೀಡಿಯೋಸು, ಒಂದು ಬೆಸ್ಟ್ ವೀಡಿಯೋ ಟೆಕ್ ಚಾನಲ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಸ್ಟಾರ್ಟ್ ಮಾಡ್ತೀನಿ. ನಾನು ಕನ್ನಡದಲ್ಲಿ ಮಾಡ್ತೀನಿ. ನನ್ನ ಫ್ರೆಂಡು ಮಾಡ್ತಾ ಇರೋದು ಇಂಗ್ಲೀಷಲ್ಲಿ ಕಂಟೆಂಟ್ ಮಾಡ್ತಾನೆ. ನಾನು ಕನ್ನಡದಲ್ಲಿ ಟೆಕ್ ಕಂಟೆಂಟ್ ಮಾಡ್ತೀನಿ. ಇಬ್ಬರು ಒಬ್ಬೊಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಶೇರ್ ಮಾಡಿಕೊಂಡು ಮಾಡ್ತೀರಿ. ಯಾಕಂದರೆ ನಾವು ಇಬ್ಬರು ಫಸ್ಟಿಂದ ಅಂದ್ಕೊಂಡಿದ್ರಿ ಚಾನಲ್ ಮಾಡೋಣ ಅಂತ. ಆದರೆ ಇವಾಗ ನಾನು ಕನ್ನಡಕ್ಕೆ ಬಂದಿದ್ದೀನಿ. ನಾವಿಬ್ಬರು ಫಸ್ಟ್ ಇಂಗ್ಲೀಷಲ್ಲೇ ಮಾಡಬೇಕು ಅಂತಿದ್ದಿದ್ದು. ಆದರೆ ನಾನು ಇವಾಗ ಕನ್ನಡ ಚೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕನ್ನಡ ಎಲ್ಲ ಕಡೆ ರೆಪ್ರೆಸೆಂಟ್ ಆಗಬೇಕು. ಇಂಗ್ಲೀಷು ಮಾಡ್ತಾರೆ, ಹಿಂದಿ ಮಾಡ್ತಾರೆ, ಅದೆಲ್ಲ ನಾವು ಕನ್ನಡದವರು ಕನ್ನಡ ನೋಡಬೇಕು ಅಂತ ಕನ್ನಡದಲ್ಲಿ ಒಳ್ಳೆ ಕ್ವಾಲಿಟಿ ವೀಡಿಯೋ ಮಾಡಬೇಕು ಅಂತ ಮಾಡ್ತೀರಿ. ನಮ್ಮ ಕೈಲಿ ಆಗಿದ್ದು ಬೆಸ್ಟ್ ಕೊಡ್ತೀರಿ, ಟ್ರೈ ಮಾಡ್ತೀರಿ. ಇದೇ ಥರ ಸಪೋರ್ಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ ಮಾಡ್ತಾಯಿದ್ದೀರಾ. ಫಸ್ಟ್ ಡೇ ಒಂದು 20 ವ್ಯೂಸ್ 30 ವ್ಯೂಸ್ ಬರ್ತಾಯಿದೆ. ಆಮೇಲೆ ಹಂಗೆ ನಿಧಾನಕ್ಕೆ ಬೆಳೆಸ್ತಾ ಇದ್ದೀರಾ. 100 ವ್ಯೂಸು, ಒಂದು ಶಾರ್ಟ್ಸ್ ನನಗೆ 500 ವ್ಯೂಸ್ ಬಂತು ಒಂದು 2 ಡೇಸಲ್ಲಿ. ಆಮೇಲೆ ನನಗೆ ಅರ್ಥ ಆಗಿಲ್ಲ, 2.1K ಹೋಯ್ತು ಅದು ಶಾರ್ಟ್ಸು. ಎಷ್ಟು ಅದು ನಾನು ಮಾರನೇ ದಿವಸ ಮೂರನೇ ದಿವಸಕ್ಕೆ ನೋಡ್ತೀನಿ, ಡೈರೆಕ್ಟ್ ಒಂದೇ ಸಲ ಜಾಸ್ತಿ ವ್ಯೂಸ್ ಬಂದ್ಬಿಡ್ತು. ಅದಕ್ಕೆ ಯೂಟ್ಯೂಬು ಅಂದರೆ ಅದೇ ಥರ, ನಾವು ವ್ಯೂಸ್ನ ಬೈ ಮಾಡೋದು, ಸಬ್ಸ್ಕ್ರೈಬರ್ಸ್ ಬೈ ಮಾಡೋದೆಲ್ಲ ಮಾಡೋದೇ ಇಲ್ಲ. ನಾನು ಆನೆಸ್ಟಾಗಿ ಏನಾಗುತ್ತೋ ಬೆಸ್ಟ್ ಕೊಡ್ತೀನಿ. ಇನ್ನು ನಾನು ಏನಕ್ಕೂ ಇಲ್ಲ, ಇನ್ನು 5% ನಾನು ಇನ್ನೂ ಪರ್ಫೆಕ್ಷನ್ ಇಲ್ಲ. ನಂದು ಆಲ್ಮೋಸ್ಟ್ ಪರ್ಫೆಕ್ಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನೇನು ಅಭ್ಯಾಸ ಮಾಡ್ಕೊಂಡಿಲ್ಲ ಈ ಥರ ಯೂಟ್ಯೂಬ್ ವೀಡಿಯೋ ಮಾಡೋದು ಎಲ್ಲ. ನನ್ನ ಕೈಲಿ ಈ ಥರ ಏನೋ ಸುಮ್ಮನೆ ಅವತ್ತೊಂದು ದಿವಸ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿಬಿಟ್ಟೆ ನಾನು. ಅದರಲ್ಲೂ ಏನು ಚೆನ್ನಾಗಿ ಮಾತಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ. 15-20 ನಿಮಿಷ ವೀಡಿಯೋ ಹಾಕಿದ್ದೀನಿ, ಫಸ್ಟ್ 2 ವೀಡಿಯೋ. ಆಮೇಲೆ ಡೈಲಿ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಷ್ಟೇ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಏನು ತೋರಿಸ್ಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಲೈಫ್ ಸ್ಟೈಲ್ ತೋರಿಸೋಣ ಅಂತ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದು. ಮತ್ತು ನಾನು ಎಲ್ಲದಕ್ಕೂ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಎಷ್ಟೊಂದು ಸಲ ಆಚೆ ಹೋಗ್ತೀನಿ ಏನೋ ಊಟ ಮಾಡೋಕ್ಕೆ, ಅಲ್ಲೆಲ್ಲ ನಾನು ರೆಕಾರ್ಡ್ ಮಾಡದೆ ಮರ್ತೋಗ್ಬಿಡ್ತೀನಿ. ಇನ್ನು ಸ್ಟಾರ್ಟಿಂಗ್ ಹೊಸದ್ರಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ, ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಬೆಸ್ಟ್ ಕೊಡ್ತೀನಿ. ಟೆಕ್ ಚಾನಲು ಅಷ್ಟೇ, ಏನನ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿಯಾಗಿ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಪ್ಯೂರ್ ಇನ್ಫಾರ್ಮೇಷನ್ ಇಟ್ಕೊಂಡೆಲ್ಲ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡ್ತಾ ಇರೋದು, ಬ್ಯಾಕ್ ಬೋನಾಗಿ ನಿಂತ್ಕೊಂಡಿರೋದಂದರೆ ನಮ್ಮ ಅಣ್ಣ. ಅವನೇ ತಮ್ಮನೇಲೆಲ್ಲ ದಿನ ಮಾಡಿ ಕಳಿಸೋದು. 1 ಗಂಟೆ ಆದ್ರೂ ನನಗೋಸ್ಕರ ಎದ್ದು ಮಾಡಿ ಕಳಿಸ್ತಾನೆ. ದಿನ ನಾನು ಮರ್ತೋದ್ರೂ ಅವನೇ ಫೋನ್ ಮಾಡಿ ಫೋಟೋಸ್ ಕಳಿಸು ಅಂತೆಲ್ಲ ಮಾಡ್ತಾನೆ. ದಿನ ಮುಗಿಸ್ಕೊತಾ ಇದ್ದೀನಿ ಅವನ ಕೈಯಲ್ಲಿ. ತಮ್ನೇಲ್ಗೋಸ್ಕರ ಒಂದು ವಿಡಿಯೋ ಇಲ್ಲ, ತಮ್ನೇಲ್ಗೋಸ್ಕರ ಒಂದು ಫೋಟೋ ಹಿಡಿತಾ ಇಲ್ಲ ನಾನು ಕ್ಲೀನಾಗೆ. ವೀಡಿಯೋಲ್ಲಿ ಸ್ಕ್ರೀನ್ಶಾಟ್ ಹಿಡ್ದು ಕಳಿಸ್ತಾ ಇದ್ದೀನಿ, ಇಲ್ಲಾಂದರೆ ವೀಡಿಯೋ ಕಳಿಸ್ತೀನಿ, ಅವನೇ ಸ್ಕ್ರೀನ್ಶಾಟ್ ಹೊಡ್ಕೊಂಡು ತಮ್ನೇಲ್ ಮಾಡ್ತಾವನೆ. ಆದಷ್ಟು ಟ್ರೈ ಮಾಡ್ತೀನಿ ಕ್ವಾಲಿಟಿ ಕೊಡೋಕ್ಕೆ. ನಾನು ಮರ್ತೋಗ್ಬಿಡ್ತೀನಿ. ನನಗೂ ಇನ್ನೂ ಹೊಸದಾಗಿ ನಾನು ವೀಡಿಯೋಸ್ ಮಾಡ್ತಾ ಇರೋದು, ಚಾನಲ್ ಸ್ಟಾರ್ಟ್ ಮಾಡಿರೋದು. ಇನ್ನು ನನಗೂ ಅಭ್ಯಾಸ ಆಗಬೇಕು. ಇನ್ನು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿದೆ. ಮತ್ತು ಟೆಕ್ ಚಾನಲ್ ಇದೇ ಥರ ಸಪೋರ್ಟ್ ಮಾಡ್ತಾಯಿದೆ ದಯವಿಟ್ಟು. ನಾನು ಏನು ಮಿಸ್ ಆಗಬಾರ್ದು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ.
ಬರೀ ವೀಡಿಯೋ ನೋಡ್ಬಿಟ್ಟು ಹೋಗ್ಬಿಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ವಿ, ಮಿಸ್ ಮಾಡಿದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಿಮ್ಗೆ ನಾವೇನು ಹೊಸ ಹೊಸ ಅಪ್ಡೇಟ್ಸ್ ಗೊತ್ತಾಗೋದು ಮತ್ತು ಹೊಸ ವೀಡಿಯೋ ಹಾಕಿದ್ರೆ ನೀವು ನೋಡೋಕ್ಕಾಗೋದು. ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಇನ್ನೂ ಹೊಸ ಕಂಟೆಂಟು ಮತ್ತು ಇನ್ನೂ ದೊಡ್ಡ ಏನೋ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಒಂದಿಗೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. Some people tell me